ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ರೈತರಿಗೆ ಭೂಮಿಯೇ ಬೆನ್ನೆಲುಬಾಗಿದ್ದು ಕೆರೆ ಒಂಡನ್ನ ಹೊಲಗಳಿಗೆ ಹಾಕುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ಆದರೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಹೊಲಗಳಿಗೆ ಸಾಗಿಸುತ್ತಿದ್ದ ಮಣ್ಣನ್ನು ಟ್ರ್ಯಾಕ್ಟರ್ಗಳ ಮೂಲಕ ಸಾಗಿಸಲು ತಡೆ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಬೇಡರಹಳ್ಳಿ ಗ್ರಾಮದ ರೈತರು ತೋಟದ ಹೊಲಗಳಿಗೆ ಕೆರೆ ಮಣ್ಣನ್ನು ಸಾಗಿಸುತ್ತಿದ್ದ ವೇಳೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದು ಪೊಲೀಸ್ ಠಾಣೆಯಲ್ಲಿ ದಂಡ ವಿಧಿಸಿ ಬಿಡುಗಡೆ ಮಾಡಿರುವ ಕ್ರಮವನ್ನ ರೈತ ಸಂಘ ಉಗ್ರವಾಗಿ ಖಂಡಿಸಿತು. ರೈತರ ಕೃಷಿ ಭೂಮಿಗೆ ಅಗತ್ಯವಿರುವ ಕೆರೆ ಮಣ್ಣಿನ ಸಾಗಾಣಿಕೆ ಯಾವುದೇ ಅಡ್ಡಿಪಡಿಸಬಾರದು ಎಂದು ಒತ್ತಾಯಿಸಿ ರೈತರು ತಾಲೂಕು ಕಚೇರಿ ಬಾಗಿಲಿನ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ, ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ, ಹಳ್ಳಿ ಮಲ್ಲಿಕಾರ್ಜುನ್, ಮಲ್ಲಸಂದ್ರ, ಗಂಗಾಧರ್, ಮಂಜುನಾಥ್, ಸುರೇಶ್, ತಿಪ್ಪೇಸ್ವಾಮಿ, ಶಿವರಾಜ್, ಮಲ್ಲಿಕಾರ್ಜುನ್, ಶ್ರೀಧರ್, ಮಲ್ಲೇಶ್, ಶಿವಕುಮಾರ್ ಸೇರಿದಂತೆ ಹಲವಾರು ರೈತ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದನ್ನ ತಡೆದಾಗ ಸಂಬಂಧಪಟ್ಟ ಇಲಾಖೆ ಬಂದು ನಮಗೆ ಅದನ್ನ ಬಿಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಕೆಲಸನ ಇವ್ರು ಮಾಡಬೇಕು. ಇವ್ರು ಏನ್ ಹೇಳ್ತಿದ್ದಾರೆ, ನೀವು ಅಲ್ಲಿ ಕೆರೆ ಮಣ್ಣು ನೋಡಿದ್ರೆ ಆ ದಾರಿಲಿ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಇವ್ರು ಅಧಿಕಾರಿಗಳೇ ಹೇಳ್ತಿದ್ದಾರೆ. ಅಂದ್ರೆ ನಾವು ದಾರಿಲಿ ಕೆರೆ ಮಣ್ಣು ನೋಡಿದ್ರೆ ಮೇಲೆ ಹೊಡ್ಕೊಂಡ್ ಬರೋಕ್ಕಾಗುತ್ತೆ ಸರ್. ನಾವು ಊರು ದಾರಿ ಹೆಂಗಿದೆಯೋ ಪೀಡಬ್ಲ್ಯೂಡಿ ದಾರಿಲೇ ನಾವು ಹೊಡ್ಕೊಂಡ್ ಬರ್ಬೇಕಾಗುತ್ತೆ. ರೈತರ ಜಮೀನಲ್ಲಿ 3-4 ಕಿಲೋಮೀಟರ್ ನಾವು ಮಣ್ಣು ಹೊಡ್ಕೊಂಡ್ ಬಂದ್ರೆ ರೈತರ ಜಮೀನಲ್ಲಿ ಸುಮ್ಮನೆ ಇರ್ತಾರೆ, ಅವ್ರು ನೋಡೋಕ್ಕಾಗುತ್ತೆ ಸರ್. ನಾವೇನು ಕಮರ್ಷಿಯಲ್ಗೆ ಯಾವತ್ತೂ ಕೇಳ್ತಾ ಇಲ್ಲ. ನಾವು ರೈತರು ಕೇಳ್ತಾ ಇರೋದು ಏನೋ ಜೋಳನೋ ಮೆಕ್ಕೆಜೋಳನೋ ರಾಗಿನೋ ಕಡಲೆಕಾಯಿ ಏನೋ ಒಂದು ಬೆಳಿತೀವಿ, ಸಮಾಜಕ್ಕೆ ಉಪಯೋಗ ಆಗುತ್ತೆ, ಅದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ಇವರು ನಮ್ಮ ಹಿರಿಯರು ಹೇಳ್ದಂಗೆ ಯಾವ ಮಣ್ಣು ಜಲ್ಲಿ ಪ್ರೆಷರ್ ಇವು ಎಷ್ಟು ಹೊಡಿತಿದ್ದಾರೆ ಸರ್, ಅದಕ್ಕೆ ಇಷ್ಟೇ ಅಂತೇಳಿ ಪರ್ಮಿಷನ್ ಇರುತ್ತೆ. 10 ಟನ್ ಕೊಡಿದ್ರೆ 20 ಟನ್ ಹೊಡ್ಕೊಂತಾರೆ ಇಲ್ಲಿಗಲ್ಲ. ಅದನ್ನು ಮಾತ್ರ ಕೇಳೋಕ್ಕಿಲ್ಲ. ನಮಗೆ ಒಂದು 4 ಲೋಡ್ ಒಂದು 15 ದಿನ ಹೊಡ್ಕೊಂತೀವಿ ಅಂತಂದರೆ ಬುಕ್ಕಮುದ್ದಿಕೆರೆಯಲ್ಲಿ ನಮ್ಮ ಮೇಲೆ ಕೇಸ್ ಆಗ್ತದೆ. ಸೊ ಅಲ್ಲಿ ಬೇಡ, ಪಕ್ಕದೂರಲ್ಲಿ ನಾವೇನೋ ಸ್ವಲ್ಪ ಕೇಳ್ಕೊಂಡು ನಾವು ನಿನ್ನೆ ಒಂದು 3 ದಿನ ಒಂದು 10 ಲೋಡ್ ಮಣ್ಣು ಹೊಡೆದಿದ್ರೆ ಅದೇ ಟ್ಯಾಕ್ಟ್ರಿ ಜೆಸಿಬಿ ಇವತ್ತು ಬಂದು ಮಾಡಿ. ಈಗ ಸರ್ಕಾರ ಎಲ್ಲ ರಾಜ್ಯದ ಕೆರೆಗಳು ಹೂಳು ತುಂಬಿದ್ದಾವೆ, ನೀರು ಪೋಲಾಗುತ್ತೆ ಅಂತೇಳಿ ಹೂಳೆತ್ತ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಇಲಾಖೆ ಮಾಡ್ತಾಯಿದೆ. ಇವತ್ತು ಸರ್ಕಾರ ಸ್ವಂತ ಖರ್ಚಿನಿಂದ ಅದನ್ನು ಹೂಳೆತ್ತ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಆದರೆ ರೈತರು ತನ್ನ ಸ್ವಂತ ಖರ್ಚಿನಿಂದ ಬಂಗಾರನೋ ಏನೋ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಟ್ಯಾಕ್ಟ್ರಲ್ಲಿಟ್ಟು ನಮ್ಮ ಹೊಲಕ್ಕೆ ನಾವು ಮಣ್ಣು ನೋಡ್ಕೊತೀವಿ ಅಂತಂದರೆ ಅಲ್ಲಿ ಊರಿನ ರಾಜಕೀಯ, ಕೆಲವು ರಾಜಕೀಯ ಮುಖಂಡರ ಕೀಟ್ಲೆ ಇವೆಲ್ಲ ಕೀಟ್ಲೆಗಳಿಂದ ಆ ಊರವ್ರಿಗೆ ಕೊಡಬಾರ್ದು ಈ ಊರವ್ರಿಗೆ ಕೊಡಬಾರ್ದು ಅಂತೇಳಿ ಇವರಿಗೆ ತಹಸೀಲ್ದಾರ್ಗಂತವರಿಗೆ ಅರ್ಜಿ ಕೊಡೋದು, ಅವ್ರ ಹತ್ರ ಏಳ್ಸೋದು, ಮತ್ತು ಏನೋ ಮಾಡಿ ಈ ಥರ ಒಂದು ಕೀಟ್ಲೆ ಮಾಡ್ತಾಯಿದ್ದಾರೆ. ಅರೆ, ಮಣ್ಣು ಹೊಡೆದು ನಾವು ಫಲವತ್ತತೆಯಿಂದ ದೇಶಕ್ಕೆ ಬೆಳಿತೀವಿ, ನಾವು ಉಳ್ಕೊಂತೀವಿ ಅಂತಂದರೆ ಸರ್ಕಾರ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಂದರೆ ಸರ್ಕಾರಗಳು ನಿಬಂಧನೆ ಇರಬೇಕು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅಂತಂದರೆ ಇದು ಯಾವ ಸರ್ಕಾರ, ಯಾರಿಗಾಗಿ ಸರ್ಕಾರ? ಮನೆ ಬಾಗಿಲಿಗೆ ಎಲ್ಲ ತಂದು ಕೊಡ್ತೀವಿ ಅಂತಂತಾರಲ್ಲ, ಇದನ್ನ ಕೇಸ್ ಹಾಕದ? ಮನೆ ಬಾಗಿಲಿಗೆ ಬಂದು ಕೇಸ್ ಹಾಕದ? ರೈತರನ್ನ ಅವನ ಪಾಡಿಗೆ ಅವನು ದುಡ್ಕೊಂಡು ತಿನ್ನೋಕೆ ಬಿಟ್ಟರೆ ಸರ್ಕಾರದ ಕಿರುಕುಳ ಇಲ್ಲ ಅಂದರೆ ಅವನು ನೆಮ್ಮದಿಯಿಂದ ಬಾಳ್ತಾನೆ. ಇವತ್ತೆಲ್ಲ ಕೂಡ ರೈತರನ್ನ ಹಾದು ಮಾಡ್ತೀನಿ, ಇದು ಮಾಡ್ತೀನಿ, ಸರ್ಕಾರ ಸೌಲಭ್ಯ ತಗೊಳ್ರಿ ಅಂತೇಳಿ ಮೋಸ ಮಾಡಿ ಇವತ್ತು ರೈತರನ್ನು ಅರಿಕೆ ಕುರಿ ಮಾಡ್ತಾ ಇದ್ದಾರೆ. ಅದರಿಂದ ತಹಸೀಲ್ದಾರರು ಈಗ ಅಲ್ಲಿ 100 ಲೋಡು ಮರಳು ಹೋಗ್ತೈತೆ, 100 ಲೋಡು ಜಲ್ಲಿ ಎಕರೆ ಗೋಮಾಳದಲ್ಲಿ ರಸ್ತೆ ಮಾಡೋಂಥ NH ರಾಷ್ಟ್ರೀಯ ಹೆದ್ದಾರಿಯರು, ರಾಜ್ಯ ಹೆದ್ದಾರಿಯರು, ಜಿಲ್ಲಾ ಹೆದ್ದಾರಿಗಳವರು, ರಸ್ತೆಯವರು ಎಲ್ಲ 10 ಅಡಿ 15 ಅಡಿ ಆಳ ಇಟ್ಟು ಮಣ್ಣೆಲ್ಲ ಹೊಡಿತಾ ಇದ್ದಾರೆ. ಆದರೆ ಅದು ಕಣ್ಣಿಗೆ ಕಾಣಲ್ವಾ? ಅದನ್ನು ಬಿಟ್ಟು ರೈತರನ್ನ ಮುಗ್ಧರನ್ನ ಇವತ್ತು ಅಲದಾಡಿಸೋದು, ಹೆದರಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಬೀಗಾಗಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು ನಾವು 12 ವರ್ಷದಿಂದ ಬೇರಡಹಳ್ಳಿಗೆ
ಮೂಕಂಬೂದಿ ಕೆರೆ ಮಣ್ಣು ಬೇಕಂತ ಕೇಳ್ತಾ ಇದ್ವಿ. 12 ವರ್ಷದಿಂದ ಹೋರಾಟ ಮಾಡಿದ್ವಿ. ಸುಮಾರು ಒಂದು 10-15 ದಿನ ಮುಷ್ಕರ ಮಾಡಿದ್ವಿ, ಮತ್ತು ಚುನಾವಣೆ ಬಹಿಷ್ಕಾರ ಮಾಡಿದ್ವಿ. ಆದರೂ ಇವ್ರ ಗಮನಕ್ಕೆ ಸುಮಾರು ಸತಿ ತಂದು ಚಿತ್ರದುರ್ಗ ಡಿ ಸಿಯಿಂದ ಇವ್ರಿಗೆ ಮಣ್ಣು ಹೊಡಿಸ್ಕೊಟ್ರಿ ದೇವರಹಳ್ಳಿ ರೈತರಿಗೆ. ಅಂದರೆ 4 ಸರಿ ಅವರಿಂದ ಇದು ಮಾಡಿಸಿದ್ರು. ಅಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ, ಓಡಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ನಾವು ಏನೋ ಬೇಡ್ಕೊಂಡು ಬೇರೆ ಪಕ್ಕದ ಗ್ರಾಮದಿಂದ ಬಂಜಗೆರೆ ಕೆರೆಯಿಂದ ಸ್ವಲ್ಪ ಮಣ್ಣು ಹೊಡ್ಕೊಳಕ್ಕೆ ನಿನ್ನೆ ಇದು ಮಾಡಿದ್ರೆ ಅಲ್ಲಿ ಮಣ್ಣೊಡೆಯ ಟ್ಯಾಕ್ಟರ್ಗಳು ಬಂದು ಹಿಡಿದು ಇದೇನು ಮಾಡಿದ್ರು. ನಾವು ನಮ್ಮ ಭೂಮಿ ಬರೀ ರಸಗೊಬ್ಬರಗಳನ್ನ ಹಾಕ್ಕೊಂಡು ಫಲವತ್ತತೆ ಕಳ್ಕೊಂಡಿದೆ. ಫಲವತ್ತತೆ ಮಣ್ಣು ಬೇಕಂದರೆ ಅಲ್ಲಿ ರಕ್ಷಣೆ ಕೊಟ್ಟು ಓಡಿಸೋಕ್ಕಾಗಲ್ಲ. ಇಲ್ಲಿ ಯಾರೋ ಫೋನ್ ಮಾಡ್ತಿದ್ದಾರೆ ಅಂತೇಳಿ ಬಂದು ಇಲ್ಲಿ ಹೊಡೆಯೋದನ್ನು ಇದು ತಡಿತಾ ಇದ್ದಾರೆ. ನಾವು ಯಾವ ರೀತಿ ಜೀವನ ಮಾಡಬೇಕು ರೈತರು? ಇವತ್ತು ಬೆಳೆ ಬೆಳೆಯೋದು ಭಾಳ ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು? ಸುಮಾರು 10-12 ವರ್ಷದಿಂದ ನ್ಯಾಯ ಒದಗಿಸ್ಕೊಡೋಕ್ಕಾಗಲಿಲ್ಲ ಅಂದರೆ ರೈತರಿಗೆ ಇಂಥ ಆಡಳಿತ ಯಾಕಬೇಕು? ಇಂಥ ಅಧಿಕಾರಿಗಳು ಯಾಕಬೇಕು ಸರ್? ಇವ್ರ ಬೇಜವಾಬ್ದಾರಿತನದಿಂದ ನಮಗೆ ಭಾಳ ತೊಂದರೆ ಆಗಿದೆ. ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು ಮತ್ತು ನಮ್ಮ ಜಿಲ್ಲಾ ರೈತ ಸಂಘದ ಗಮನಕ್ಕೂ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಎಲ್ಲರ ಗಮನಕ್ಕೆ ತಂದು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂಡ್ವಿ. ಅವರು ಬರ್ರಿ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ರೈತರೆಲ್ಲ ಬಂದಿದ್ದೀವಿ. ನಾವು ನಮ್ಮ ಮಣ್ಣು ಕೇಳಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿ ಸುಮಾರು 6 ತಿಂಗಳು ಅಡ್ಡಾಡಿಸಿದ್ರು. ನಾವೇನು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಾವು ಬೆಳೆದು ಈ ನಾಡಿಗೆ ಕೊಡ್ತೀವಿ ನಾವು ಬೆಳೆದು ನಮ್ಮ ಮನೆಗೆ ತಿನ್ನಲೆಲ್ಲ. ರೈತರಿಗೆ ಮಣ್ಣು ಕೊಡ್ಸೋಕ್ಕಾಗಲಿಲ್ಲ ಅಂದರೆ ಇಂಥ ಸರ್ಕಾರಗಳು ಏನು ಬೇಕು? ಅಲ್ಲಿ ಹೋದರೆ PLD ಮೀಟಿಂಗಲ್ಲಿ ನಾವು ಇದು ಮಾಡಿದ್ದೀವಿ, ಯಾವುದೇ ರೀತಿಲಿ ರೈತರು ಹೊಲಕ್ಕೆ ಹೊಡ್ಕೊಳೋದಕ್ಕೆ ತೊಂದರೆ ಮಾಡೋಂಗಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ನಾವು ಸುಮಾರು 12 ವರ್ಷದಿಂದ ಅಡ್ಡಾಡಿದ್ದೀವಿ. ಅವೆಲ್ಲ ದಾಖಲೆಗಳು ಇದ್ದಾವೆ. DSP ಸಾಹೇಬ್ರ ಹತ್ರ ಹೋಗಿದ್ದೀವಿ, ಎಲ್ಲರ ಹತ್ರ ಹೋಗಿರೋ ದಾಖಲೆಗಳಿದ್ದಾವೆ. ಆದರೂ ಇವರಿಗೆ ರಕ್ಷಣೆ ಕೊಟ್ಟು ಓಡಿಸ್ಕೊಡೋಕ್ಕಾಗ್ತಿಲ್ಲ ಅಂದರೆ ಇವರು ನಿರ್ಲಕ್ಷ್ಯತನ ತೋರಿಸುತ್ತೆ, ಬೇಜವಾಬ್ದಾರಿತನ ತೋರಿಸುತ್ತೆ, ರೈತರ ಮೇಲೆ ಇರ್ತಕ್ಕಂಥ ಅಸಡ್ಡೆತನ ತೋರಿಸುತ್ತೆ ಅಂತ ಹೇಳಿ ನಾನು ಮುಗಿಸ್ತೀನಿ ನನ್ನ ಮಾತು.